ಕೊರೋನಾ ಆರ್ಭಟ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗಿತ್ತು. ಬಟ್ ಈಗ ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಆತಂಕ ಶುರುವಾಗಿದೆ. ಕಾರಣ ಮಂಡ್ಯದಲ್ಲಿ ಕೊರೋನಾ ಮೊದಲ ಕೇಸ್ ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಕ್ಕರೆ ನಾಡಲ್ಲೂ ಕೂಡ ಶುರುವಾಗಿದೆ ಮಹಾಮಾರಿಯ ಆತಂಕ. ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಕೇಸ್ ಈಗ ಪತ್ತೆಯಾಗಿರುವುದರಿಂದ ಸಹಜವಾಗಿ ಆತಂಕ ಇದೆ. 70 ವರ್ಷದ ಮಹಿಳೆಗೆ ಮಹಾಮಾರಿ ಕೊರೋನಾ ವಕ್ಕರಿಸಿದೆಯಂತೆ. ಶ್ರೀರಂಗಪಟ್ಟಣದ ಅರಕೆರೆ ಮೂಲದ ಮಹಿಳೆಗೆ ಪಾಸಿಟಿವ್ ಬಂದಿದೆ ಕೊರೋನಾ. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಮಹಿಳೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಿ ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅಲ್ಲಿಗೆ ಸಕ್ಕರೆ ನಾಡು ಮಂಡ್ಯ, ಅಲ್ಲೂ ಕೂಡ ಕೊರೋನಾ ಆತಂಕ ಶುರುವಾಗ್ಬಿಟ್ಟಿದೆ. 70 ವರ್ಷದ ಸದ್ಯ ಮಹಿಳೆಯಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆಯಂತೆ. ಬಟ್ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಮಹಿಳೆಗೆ ಚಿಕಿತ್ಸೆಯನ್ನ ಕೂಡ ವೈದ್ಯರು ನೀಡುತ್ತಿದ್ದಾರೆ. ಶ್ರೀರಂಗಪಟ್ಟಣದ ಅರಕೆರೆ ಮೂಲದ ಮಹಿಳೆ. ಬಟ್ ಇವರ ಟ್ರಾವೆಲ್ ಹಿಸ್ಟ್ರಿ ಏನು, ಎಲ್ಲಿಗೆ ಹೋಗಿ ಬಂದಿದ್ರು, ಯಾವ ರೀತಿ ಕೊರೋನಾ ಪಾಸಿಟಿವ್ ಬಂತು, ಇದೆಲ್ಲವೂ ಕೂಡ ಪ್ರಶ್ನೆ. ಕಾರಣ ಈಗ ಇತ್ತೀಚೆಗೆ ಸೋಂಕಿತರು ಯಾರು ಪತ್ತೆ ಆಗ್ತಿದ್ದಾರಲ್ಲ, ಅವರ ಟ್ರಾವೆಲ್ ಹಿಸ್ಟ್ರಿಯನ್ನ ಗಮನಿಸಿದ್ರೆ ಬೇರೆ ಬೇರೆ ಸ್ಟೇಟ್ಗಳಿಗೆ ಓಡಾಡ್ ಬಂದವರು, ಬೇರೆ ದೇಶಗಳಿಗೆ ಹೋಗಿ ಬಂದವರಲ್ಲಿ ಈ ಕೊರೋನಾ ಸೋಂಕು ಪತ್ತೆ ಆಗ್ತಾ ಇತ್ತು. ಬಟ್ ಈಗ ಸಕ್ಕರೆ ನಾಡು ಮಂಡ್ಯದಲ್ಲಿ ಮಹಿಳೆಯಲ್ಲಿ ಕೊರೋನಾ ಸೋಂಕು ಕಾಣಿಸ್ಕೊಂಡಿದೆ ಅಂತ ಅಂದ್ರೆ ಅವರ ಟ್ರಾವೆಲ್ ಹಿಸ್ಟ್ರಿ ಏನು, ಎಲ್ಲೂ ಹೋಗದೇನೂ ಕೂಡ ಕೊರೋನಾ ಸೋಂಕು ಕಾಣಿಸ್ಕೊಂಡಿದೆಯಾ, ಇದು ಕೂಡ ಪ್ರಶ್ನೆ. ಆ ನಿಟ್ಟಿನಲ್ಲೂ ಕೂಡ ಆರೋಗ್ಯ ಇಲಾಖೆ ದೊಡ್ಡ ಮಟ್ಟದಲ್ಲಿ ನಿಗಾ ವಹಿಸಬೇಕಾಗುತ್ತೆ. ಕಾರಣ ನಮಗೂ ನಿಮಗೂ ಗೊತ್ತು, ಮೊದಲ ವೇವ್ ಕೊರೋನಾ ರಾಜ್ಯದಲ್ಲಿ ಪತ್ತೆಯಾದಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾಯ್ತು, ಸೆಕೆಂಡ್ ವೇವ್ ಬಂದಾಗ ಎಷ್ಟೆಲ್ಲ ಸಾವು ನೋವು ಆಯ್ತು. ಹಾಗಂತ ಮಾಧ್ಯಮದವರಾಗಿ ನಿಮ್ಮನ್ನ ಭಯ ಬೀಳಿಸ್ತಾ ಇಲ್ಲ, ಬದಲಾಗಿ ಕಾಳಜಿ ಇರಲಿ ನಿಮ್ಮ ಆರೋಗ್ಯದ ಬಗ್ಗೆ ಅಂತ ಅಷ್ಟೇ. ಕೊರೋನಾ ಅಂದ್ರೆ ಭಯ ಪಡಬೇಡಿ, ಬಟ್ ಕಾಳಜಿ ವಹಿಸಬೇಕಾಗುತ್ತೆ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದಾಗಿರಬಹುದು, ಅಥವಾ ಮಾಸ್ಕ್ ಧಾರಣೆ ಮಾಡೋದಾಗಿರಬಹುದು, ಸ್ಯಾನಿಟೈಸ್ ಯೂಸ್ ಮಾಡೋದಾಗಿರಬಹುದು. ಈ ಹಿಂದೆ ಕೊರೋನಾ ಕಾಲದಲ್ಲಿ ಏನೆಲ್ಲ ನಿಯಮಗಳನ್ನ ನಾವು ಪಾಲನೆ ಮಾಡ್ತಾ ಇದ್ವೋ ಅಂಥ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಈ ಕೊರೋನಾದಿಂದ ನಾವು ಸ್ವಲ್ಪ ದೂರ ಇರಬಹುದು, ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬಹುದು ಅಂತ ಅಷ್ಟೇ. ಬಹುತೇಕರು ಹೇಳೋದು ಭಯ ಬೀಳಿಸ್ತಾರೆ, ಕೊರೋನಾ ಇಲ್ವೇ ಇಲ್ಲ ಅಂತ. ಬಟ್ ಸೆಕೆಂಡ್ ವೇವ್ ಅಲ್ಲಿ ನೇರವಾಗಿ ಎಷ್ಟೋ ಜನ ಕೊರೋನಾದಿಂದ ಪ್ರಾಣ ಕಳೆದುಕೊಂಡಿರುವಂತಹ ಉದಾಹರಣೆ ಇದೆ. ಬಟ್ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ಈಗಲೇ ನಿಮ್ಮನ್ನ ಅಲರ್ಟ್ ಮಾಡ್ತೀವಿ, ಕಾಳಜಿ ವಹಿಸಿ ನಿಮ್ಮ ಆರೋಗ್ಯದ ಬಗ್ಗೆ ಅಂತ ಹೇಳೋದು.